ಸಿದ್ದು ಸರ್ಕಾರದಲ್ಲಿ ಉದ್ಯೋಗಾಕಾಂಕ್ಷಿಗಳು ಕಂಗಾಲಾಗಿದ್ದಾರೆ. ಸರ್ಕಾರಿ ಹುದ್ದೆಗಳು ಖಾಲಿ ಇದೆ, ಆದರೆ ಭರ್ತಿಯನ್ನ ಮಾಡ್ತಾ ಇಲ್ಲ. ಸಿದ್ದು ಸರ್ಕಾರದಲ್ಲಿ ಉದ್ಯೋಗಾಕಾಂಕ್ಷಿಗಳು ಕಂಗಾಲು. ಸರ್ಕಾರಿ ಹುದ್ದೆಗಳು ಖಾಲಿ ಇದೆ, ಆದರೆ ಭರ್ತಿ ಮಾತ್ರ ಆಗ್ತಾ ಇಲ್ಲ. ರಾಜ್ಯದ 980 ಗ್ರಾಮ ಪಂಚಾಯಿತಿನಲ್ಲಿ ಪಿಡಿಒ ಹುದ್ದೆಗಳು ಖಾಲಿ ಇದೆ. ಸರ್ಕಾರಿ ಉದ್ಯೋಗದ ನಿರೀಕ್ಷೆಯಲ್ಲಿ ಲಕ್ಷಾಂತರ ಮಂದಿ ಇದ್ದಾರೆ. ಪಿಡಿಒ ಪೋಸ್ಟ್ಗಳು ಖಾಲಿ ಇದ್ರೂ ಭರ್ತಿಗೆ ಸರ್ಕಾರ ನಿರ್ಲಕ್ಷ್ಯವನ್ನ ತೋರ್ತಾ ಇದೆ. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೆಲಸಗಳಿಗೆ ಹಿನ್ನಡೆಯಾಗ್ತಾ ಇದೆ. ಅಂದಾಜು 200 ಪಿಡಿಒಗಳಿಗೆ ಡಬಲ್ ಜವಾಬ್ದಾರಿ. ಒಬ್ಬ ಪಿಡಿಒಗೆ 2 ರಿಂದ 3 ಗ್ರಾಮ ಪಂಚಾಯಿತಿಗಳ ಜವಾಬ್ದಾರಿ. ಕುಡಿಯುವ ನೀರು, ರಸ್ತೆ, ನೈರ್ಮಲ್ಯ ಸೇರಿ ವಿವಿಧ ಯೋಜನೆಗಳು ಕೂಡ ಇಲ್ಲಿ ನಿಂತಿದೆ. ಕಾಯಂ ಅಧಿಕಾರಿಗಳು ಇಲ್ಲದೆ ಹಳ್ಳ ಹಿಡಿದ ಗ್ರಾಮಗಳ ಸ್ಥಿತಿ. ಕೆಲಸದ ಒತ್ತಡ ಹಿನ್ನೆಲೆಯಲ್ಲಿ ಕಚೇರಿಗೆ ಸರಿಯಾಗಿ ಬರಲ್ಲ ಪಿಡಿಒಗಳು. ಸಮಸ್ಯೆ ಹೇಳಿಕೊಳ್ಳಲು ಕರೆ ಮಾಡಿದ್ರೆ ಸಕಾಲಕ್ಕೆ ಸ್ಪಂದಿಸಲ್ಲ ಪಿಡಿಒಗಳು. ಜನರ ಈ ಸಮಸ್ಯೆ ಮಧ್ಯೆ ಉದ್ಯೋಗ ಸಿಗದೆ ಆಕಾಂಕ್ಷಿಗಳು ಕಂಗಾಲಾಗಿದ್ದಾರೆ. ಒಂದ್ ಕಡೆ ಹುದ್ದೆ ಖಾಲಿ ಇದ್ರೂ ಭರ್ತಿ ಮಾಡ್ತಿಲ್ಲ ಎಂದು ಸರ್ಕಾರದ ವಿರುದ್ಧ ಕಿಡಿಯನ್ನ ಕಾರ್ತಾ ಇದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರೇ, ಇತ್ತ ನೋಡಿ, ಖಾಲಿ ಹುದ್ದೆ ಭರ್ತಿ ಮಾಡಿ. ಸಿದ್ದು ಸರ್ಕಾರದಲ್ಲಿ ಉದ್ಯೋಗಾಕಾಂಕ್ಷಿಗಳು ಇದೀಗ ಕಂಗಾಲಾಗಿದ್ದಾರೆ. ಕೆಲಸ ಖಾಲಿ ಇದ್ರು ಆದ್ರೆ ಭರ್ತಿಯನ್ನ ಮಾಡ್ಕೊಳ್ತಾ ಇಲ್ಲ. ಸರ್ಕಾರಿ ಹುದ್ದೆಗಳು ಖಾಲಿ ಇದೆ. ರಾಜ್ಯದ 980 ಗ್ರಾಮ ಪಂಚಾಯಿತಿಯಲ್ಲಿ ಪಿಡಿಒ ಹುದ್ದೆಗಳು ಸದ್ಯ ಖಾಲಿ ಇರುವಂತದ್ದು. ಸರ್ಕಾರಿ ಉದ್ಯೋಗದ ನಿರೀಕ್ಷೆಯಲ್ಲಿದ್ದಂತಹ ಸಾಕಷ್ಟು ಮಂದಿ ಪಿಡಿಒ ಪೋಸ್ಟ್ಗಳು ಖಾಲಿ ಇದ್ರೂ ಸಹಿತ ಭರ್ತಿಗೆ ಸರ್ಕಾರ ಯಾಕೆ ನಿರ್ಲಕ್ಷ್ಯ ತೋರ್ತಾ ಇದೆ? ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೆಲಸಗಳಿಗೆ ಹಿನ್ನಡೆ ಸಹಿತ ಆಗ್ತಾ ಇದೆ. ಅಂದಾಜು 200 ಪಿಡಿಒಗಳಿಗೆ ಡಬಲ್ ಕೆಲಸ, ಹೆಚ್ಚು ಜವಾಬ್ದಾರಿ. ಒಬ್ಬ ಪಿಡಿಒಗೆ 2 ರಿಂದ 3 ಗ್ರಾಮ ಪಂಚಾಯತ್ಗಳ ಜವಾಬ್ದಾರಿ. ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ, ರಸ್ತೆ, ನೈರ್ಮಲ್ಯ ಸೇರಿದಂತೆ ವಿವಿಧ ಯೋಜನೆಗಳು ಕೂಡ ಅಲ್ಲಿ ಆಗ್ತಾ ಇಲ್ಲ. ಕಾಯಂ ಅಧಿಕಾರಿಗಳು ಇಲ್ಲದೆ ಹಳ್ಳ ಹಿಡಿದಿದೆ ಗ್ರಾಮಗಳ ಅಭಿವೃದ್ಧಿ ಕೆಲಸಗಳು. ಕೆಲಸದ ಒತ್ತಡ ಹಿನ್ನೆಲೆಯಲ್ಲಿ ಕಚೇರಿಗೆ ಸರಿಯಾಗಿ ಬರಲ್ಲ ಪಿಡಿಒಗಳು. ಸಮಸ್ಯೆ ಹೇಳಿಕೊಳ್ಳಲು ಕರೆ ಮಾಡಿದ್ರೆ ಸಕಾಲಕ್ಕೆ ಸಹಿತ ಸ್ಪಂದಿಸಲ್ಲ. ಜನರ ಈ ಸಮಸ್ಯೆ ಮಧ್ಯೆ ಉದ್ಯೋಗ ಸಿಗದೆ ಆಕಾಂಕ್ಷಿಗಳು ಒಂದು ಕಡೆ ಕಂಗಾಲಾಗಿದ್ದಾರೆ. ಹುದ್ದೆ ಖಾಲಿ ಇದ್ರೂ ಸಹಿತ ಯಾಕೆ ಭರ್ತಿ ಮಾಡ್ಕೊಳ್ತಾ ಇಲ್ಲ ಸರ್ಕಾರ ಎಂದು ಕಿಡಿಯನ್ನ ಕಾರ್ತಾ ಇದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಇತ್ತ ನೋಡ್ಬೇಕು, ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಬೇಕು. ಇದೀಗ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂತೆ ಅಲ್ಲಿ ಕೂಡ ಪಿಡಿಒಗಳನ್ನ ಅಲ್ಲಿ ಭರ್ತಿ ಮಾಡ್ಕೊಳ್ತಾ ಇಲ್ಲ ಸರ್ಕಾರ. ರಾಜ್ಯದ 980 ಗ್ರಾಮ ಪಂಚಾಯಿತಿನಲ್ಲಿ ಪಿಡಿಒ ಹುದ್ದೆಗಳು ಸದ್ಯ ಖಾಲಿ ಇರುವಂತದ್ದು. ಆದ್ರೆ ಸರ್ಕಾರ ಇತ್ತ ಗಮನವನ್ನ ಹಾಕ್ತಾ ಇಲ್ಲ. ವಿವಿಧ ಯೋಜನೆಗಳ ಪ್ರಗತಿಗೆ ಸಹಿತ ಅಲ್ಲಿ ಕುಂಠಿತ ಆಗ್ತಾ ಇದೆ. ಇನ್ನು ಪಂಚಾಯತ್ ವ್ಯಾಪ್ತಿಯ ಕೆಲಸಗಳಿಗೆ ಕೂಡ ಹಿನ್ನಡೆ ಆಗ್ತಾ ಇದೆ. ಇನ್ನು ರಾಜ್ಯದ 980 ಗ್ರಾಮ ಪಂಚಾಯಿತಿಗಳಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆ ಖಾಲಿ ಇದ್ರೂ ಕೂಡ ಇದರಿಂದ ಗ್ರಾಮಾಂತರ ಪ್ರದೇಶಗಳಲ್ಲಿ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳಾದ ಕುಡಿಯೋ ನೀರಾಗಿರ್ಬೋದು, ರಸ್ತೆ, ನೈರ್ಮಲ್ಯ ಸೇರಿದಂತೆ ವಿವಿಧ ಯೋಜನೆಗಳ ಸೇವೆ ಕೂಡ ಅಲ್ಲಿ ತಲುಪ್ತಾ ಇಲ್ಲ. ಇದರಲ್ಲೂ ಕೂಡ ಹಿನ್ನಡೆ ಆಗ್ತಾ ಇದೆ. ಇನ್ನು ಕಾಯಂ ಅಧಿಕಾರಿಗಳು ಇಲ್ಲದೆ ಗ್ರಾಮ ಪಂಚಾಯಿತಿಗಳು ಪ್ರಭಾವಿಗಳು ಕೂಡ ರಾಜ್ಯಭಾರವನ್ನ ಅಲ್ಲಿ ನಡೆಸ್ತಾ ಇದ್ದಾರೆ. ಅಂದ್ರೆ 2 ರಿಂದ 3 ಒಂದು ಪಂಚಾಯಿತಿಗಳನ್ನ ಒಬ್ಬೊಬ್ಬ ಪಿಡಿಒ ನಡೆಸುವಂತ ಕೆಲಸ ಆಗಿದೆ. ಹೀಗಾಗಿ ಹೆಚ್ಚಿನ ಒತ್ತಡ ಆಗಿರ್ಬೋದು. ಇದರಿಂದ ಜನರು ಸಹಿತ ಅಲ್ಲಿ ಕಂಗಾಲಾಗಿದ್ದಾರೆ. ಇದೀಗ ರಾಜ್ಯದಲ್ಲಿ ಒಟ್ಟು 5,953 ಗ್ರಾಮ ಪಂಚಾಯಿತಿಗಳಿದ್ದು, ಗ್ರಾಮೀಣ ಪ್ರದೇಶದಲ್ಲಿ ಜನರಿಗೆ ಕುಡಿಯೋ ನೀರು, ರಸ್ತೆ, ಬೀದಿ ದೀಪ, ಇನ್ನು ನೈರ್ಮಲ್ಯ, ವಸತಿ, ಪಿಂಚಣಿ, ಹೀಗೆ ಕೃಷಿ, ಮಹಿಳಾ ಸಬಲೀಕರಣ ಆಗಿರ್ಬೋದು, ಸ್ವಚ್ಛ ಭಾರತ ಮಿಷನ್, ಡಿಜಿಟಲ್ ಸೇವೆಗಳಾಗಿರ್ಬೋದು, ಈ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿ ಕೆಲಸ ಮಾಡುತ್ತೆ. ಆದರೆ ಇಲ್ಲಿ ಪಿಡಿಒಗಳೇ ಇಲ್ಲ ಅಂತ ಅಂದಾಗ ಹೇಗೆ ಈ ಎಲ್ಲ ಕಾರ್ಯಗಳು ನಡೆಯುತ್ತೆ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ. ಆದರೆ ರಾಜ್ಯದ ಬಹಳಷ್ಟು ಗ್ರಾಮ ಪಂಚಾಯಿತಿಗಳಲ್ಲಿ ಜನಪ್ರತಿನಿಧಿಗಳ ಅಧಿಕಾರ ಅವಧಿ ಸಹಿತ ಈಗ ಸದ್ಯಕ್ಕೆ ಮುಕ್ತಾಯ ಆಗ್ತಾ ಇದೆ. ಇದ್ರ ಬಗ್ಗೆ ಕೂಡ ಅಲ್ಲಿ ಎಲೆಕ್ಷನ್ ಸಹಿತ ನಡಿಬೇಕು. ಇನ್ನು ಕೆಲ ಗ್ರಾಮ ಪಂಚಾಯಿತಿಗಳಲ್ಲಿ ಚುನಾಯಿತ ಪ್ರತಿನಿಧಿಗಳ ಅಧಿಕಾರ ಅವಧಿ ಈಗಾಗಲೇ ಡಿಸೆಂಬರ್ಗೆ ಮುಕ್ತಾಯ ಆಗಿದೆ. ಆದರೆ ಇನ್ನೂ ಕೆಲ ಗ್ರಾಮ ಪಂಚಾಯಿತಿ ಫೆಬ್ರವರಿ ವೇಳೆಗೆ ಮುಕ್ತಾಯಗೊಳ್ಳುತ್ತೆ. ಹೀಗಾಗಿ ಪಿಡಿಒ ಕೊರತೆ ಎದುರಿಸ್ತಾ ಇರುವಂತಹ ಗ್ರಾಮ ಪಂಚಾಯಿತಿಗಳು ಸಾಕಷ್ಟು ಒಂದು ರೀತಿಯಾಗಿ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ
ಇದೀಗ ಅದರಂತೆ ಈಗ ಏನು ಮಾತನಾಡ್ತಾ ಇದ್ವಿ ಗ್ರಾಮ ಪಂಚಾಯಿತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸದ್ಯಕ್ಕೆ ಏನೋ ಒಂದು ಸಮಸ್ಯೆ ಇದೆ ಅಂತ ಕೇಳಿದಾಗಿ ಸರಿಯಾಗಿ ಸ್ಪಂದಿಸ್ತಾ ಇರೋದಿಲ್ಲ ನಮ್ಮ ಪಿಡಿಒಗಳು. ಈಗ ಈ ಪಿಡಿಒಗಳಿಲ್ಲ ಅಂತ ಅಂದರೆ ಅಲ್ಲಿ ಹಳ್ಳಿಯ ಜನರು ಯಾರ ಹತ್ರ ಹೋಗಿ ತಮ್ಮ ಸಮಸ್ಯೆಯನ್ನು ಹೇಳ್ಕೋಬೇಕು? ರಸ್ತೆ ವಿಚಾರ ರಸ್ತೆ ಕಾಮಗಾರಿ ಬಗ್ಗೆ ಆಗಿರ್ಬೋದು, ಇನ್ನು ಅಲ್ಲಿ ಸ್ವಚ್ಛತೆ ಬಗ್ಗೆ ಆಗಿರ್ಬೋದು, ಇನ್ನು ರಸ್ತೆ ಕಾಮಗಾರಿಗಳ ಬಗ್ಗೆ ಆಗಿರ್ಬೋದು, ಹೀಗೆ ಒಂದಿಷ್ಟು ಹಳ್ಳಿಗಳಲ್ಲಿರುವಂಥ ಸಮಸ್ಯೆಗಳನ್ನು ಯಾರ ಮುಂದೆ ಹೇಳ್ಕೊಳ್ಳೋದು? ಅಥವಾ ಒಬ್ಬ ಪಿಡಿಒ ಏನು 2 ರಿಂದ 3 ಅಲ್ಲಿ ಗ್ರಾಮ ಪಂಚಾಯಿತಿಗಳನ್ನ ಅಲ್ಲಿ ಜವಾಬ್ದಾರಿಗಳನ್ನ ಹೊತ್ಕೊಂಡಿದ್ದಾರೆ ಅಂತ ಅಂದರೆ ಈಗ ಎಲ್ಲದಕ್ಕೂ ಅವರು ಸ್ಪಂದಿಸಲ್ಲ, ಒತ್ತಡ ಹೆಚ್ಚಾಗಿದೆ ಅನ್ನುವಂಥ ರೆಸ್ಪಾನ್ಸ್ ಸಹಿತ ಅಲ್ಲಿ ಹೆಚ್ಚಾಗಿ ಮಾಡಲ್ಲ. ಹೀಗಿದ್ದಾಗ ನಮ್ಮ ಸಮಸ್ಯೆಯನ್ನ ಯಾರ ಹತ್ರ ಹೇಳ್ಕೋಬೇಕು? ಇತ್ತ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರು ಇತ್ತ ಗಮನ ಹರಿಸ್ಬೇಕು. ಯಾಕೆ ಇನ್ನೂ ಭರ್ತಿ ಮಾಡ್ಕೊಳ್ತಾ ಇಲ್ಲ? ಪಿಡಿಒ ಪೋಸ್ಟ್ಗಳು ಖಾಲಿ ಇದ್ರೂ ಕೂಡ ಯಾಕೆ ಭರ್ತಿ ಆಗ್ತಾ ಇಲ್ಲ? 980 ಗ್ರಾಮ ಪಂಚಾಯಿತಿಗಳ ಪೋಸ್ಟ್ ಅಲ್ಲಿ ಖಾಲಿ ಇದೆ ಅಂತ ಅಂದ್ರೆ ಏನ್ ಮಾಡ್ತಾ ಇದೆ ಹಾಗಾದ್ರೆ ಸರ್ಕಾರ? ತಮ್ಮ ಕುರ್ಚಿ ಕಿತ್ತಾಟದಲ್ಲೇ ತಮಗೆ ಸೀಟ್ ಬೇಕು ಅನ್ನುವಂಥ ಕಾರಣದಿಂದ ಈ ಸೀಟ್ಗಳನ್ನೇ ಮರಿತಾ ಇದ್ದಾರಾ ಅಂತ ಅನ್ನುವಂಥದ್ದು ಮತ್ತೊಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಯಾಕಂದ್ರೆ ಸದ್ಯಕ್ಕೆ ಕಾಂಗ್ರೆಸ್ ತಮ್ಮ ವಲಯದಲ್ಲಿ ನಡೀತಾ ಇರುವಂತದ್ದೇ ಇದು ಕುರ್ಚಿ ಕಾದಾಟ, ಕುರ್ಚಿ ಕದನ. ಹೀಗಾಗಿ ಆ ಕುರ್ಚಿಗೋಸ್ಕರ ಈ ಗ್ರಾಮ ಪಂಚಾಯಿತಿಗಳನ್ನ ಇಲ್ಲಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರಾ ಸಚಿವರು? ಪ್ರಿಯಾಂಕ್ ಖರ್ಗೆ ಇತ್ತ ಗಮನ ಹರಿಸಬೇಕು ಅನ್ನುವಂಥದ್ದು ಜನರ ಕೂಡ ಒಂದು ಮನವಿ ಆಗಿದೆ. ಇನ್ನು ಕಿಡಿ ಸಹಿತ ಕಾರ್ತಾ ಇದ್ದಾರೆ ಈ ಸರ್ಕಾರದ ವಿರುದ್ಧ.